ಯಶ್ ಸರ್ ಶೆಟ್ಟಿಗೂ ಹೋಗಿಲ್ಲ, ಟಾಕ್ಸಿಕ್ ಸೆಟ್ ಹತ್ರದಲ್ಲೇ ಹಾಕಿದ್ರು ಕೂಡ ಹೋಗಿಲ್ಲ, ಮತ್ತೆ ಕೊತ್ತಲವಾಡಿ ಸೆಟ್ಗೂ ಹೋಗಿಲ್ಲ ಅಂತ ಹೇಳಿದ್ರಿ. ಅಂಡ್ ಬಿಕಾಸ್ ಇವರೆಲ್ಲ ಹೇಳ್ತಾ ಇದ್ರು ಪ್ರೊಡ್ಯೂಸರ್ ಯಾರು ಅನ್ನುವಂತ ತಿಳ್ಕೊಳ್ಳುವಂತ ಕುತೂಹಲ ಇದೆ ಅಂತ. ಅದ್ರ ಜೊತೆಗೆ ನೆಕ್ಸ್ಟ್ ಸಿನಿಮಾ ಶರಣ್ ಸರ್ ಜೊತೆ ಮಾಡ್ಬೇಕು ಅಂತ ಇದೆ. ಸೊ ವಿದೇಶಗಳಲ್ಲಿ ಏನಾದ್ರೂ ಶೂಟಿಂಗ್ ಇಟ್ಕೊಂಡಾಗ ಅವಾಗಾದ್ರೂ ಹೋಗ್ತೀರಾ ಅಂತ? ಯಾಕಂದ್ರೆ ಆಗ್ಲೇ ಏನ್ ಗೊತ್ತಾ, ನಾನ್ ಹೋಗ್ಬೇಕಾಗಿಲ್ಲ, ನಾನು ಇದೆಯಲ್ಲ ನನ್ನ ಟೀಮ್ ಮಾಡ್ಕೋಬೇಕಾರೆ ಆತರ ಟೀಮ್ನೇ ನಾನು ಸೆಟ್ ಮಾಡೋದು. ನಾನು ಹೋಗಿ ನಾನ್ ಕೆಲಸ ಹೇಳಿ ನಾನ್ ಮಾಡ್ಸೋಂತದ್ದಲ್ಲ. ನಾನಲ್ಲ ಡೈರೆಕ್ಟ್ರು, ಅವ್ರಿಗೆ ಕೆಲಸ ಕೊಟ್ಟಿರ್ತೀವಿ, ನಾನು ಫೈನಾನ್ಸ್ ಅಷ್ಟೇ. ಅವ್ರು ಕೇಳಿದ ಫೈನಾನ್ಸ್ ಕೊಟ್ರೆ ಅವ್ರು ಕೆಲಸ ಮಾಡ್ಕೊ ಬರ್ಬೇಕು, ಏನ್ ಕೇಳ್ತಾರೆ ಕೊಡ್ತೀವಿ. ನಾನು ಹೋಗಂಗಿದ್ರೆ ಮತ್ತೆ ಅವ್ರ ಯಾಕೆ, ನಾನೇ ಡೈರೆಕ್ಟ್ ಮಾಡ್ಬಿಡ್ತೀನಿ ಅಲ್ವಾ? ನೀವ್ ಹೇಳೋದಕ್ಕೆ ಅದೇ ಇದೆ ಉತ್ತರ. ಶೋಕಿಗೆ ಹೋಗ್ಬೇಕೇನೋ, ನಾನು ಸಿನಿಮಾ ಮಾಡ್ತಿದ್ದೀನಿ ನನ್ನೆಲ್ಲ ನೋಡಿ ಅಂತ ನಂಗೆ ಆ ಶೋಕಿ ಇಲ್ಲ. ನಾನು ಅವತ್ತು ಹೋಗಲ್ಲ, ಎಷ್ಟ್ ಕರೆದ್ರು ಹೋಗಲ್ಲ. ನಮ್ಮ ನೆಂಟ್ರು ಹುಡುಗರೆಲ್ಲ ಇದಾರಲ್ಲಿ, నేನೇನು ಮಾಡಿದ್ದ ಬರಲ್ವಾ ಅಂತ, ಬರ್ತೀನಿ ಬಿಸಿಲ್ ನಿನ್ ಬೇರೆ ನೋಡಕ್ಕೆ ಅಂತ ಹಂಗೆ ಹೇಳದ್ ನಾನು. ಅವರೇ ಬಂದಾಗ ಬರ್ತಾರೆ ನೋಡ್ಕೊಯ್ತಾರೆ. ಬಟ್ ಫಾರಿನ್ ಹುಚ್ಚು ನನಗಿಲ್ಲ, ಇದುವರೆಗೂ ಯಾವತ್ತೂ ಹೋಗೇ ಇಲ್ಲ, ಕರೆದ್ರು ಹೋಗಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕಾಲ ಎಳಿತಾರೆ ನನಗೆ, ನಮ್ಮ ಗೊತ್ತಿರೋರು. ನೀನ್ ಸುಮ್ನೆ ತೋಟದಲ್ಲಿ ಕೆಲಸ ಮಾಡ್ಕೊಂಡ್ ಕೂತಿದೀಯ, ನಿಮ್ಗೆ ಏನಾದ್ರು ಟಿಕೆಟ್ ಬೇಕಾ ಕೇಳಿ ಹಾಕಿಸ್ಕೊಡ್ತೀನಿ, ಆಮೇಲೆ ನೀನು ಕಮ್ಮಿ ಬಟ್ಟೆ ಹಾಕತೀಯ ಅಂತಾರೆ. ನಿಮ್ಗೆ ಒಳ್ಳೆ ಬಟ್ಟೆ ಬೇಕಾ ನನ್ ಮಗನ್ಗೆ ಹೇಳ್ತೀನಿ ಕಳಿಸ್ತಾನೆ, ಇಲ್ಲ ನಾನೇ ಕೊಡಿಸ್ತೀನಿ, ನೀವು ನನಗೆ ಅಡ್ವೈಸ್ ಮಾಡಕ್ ಬರ್ಬೇಡಿ. ಇನ್ನು ನನ್ನಂತಲ್ಲಿ ಎಲ್ಲಾರು ನೀವು ನೋಡಿರಕ್ ಸಾಧ್ಯನಾ? 100%